ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವೇಳೆಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ರಾಜಕೀಯದ ಬೆಳವಣಿಗೆಯಲ್ಲಿ ದೊಡ್ಡ ಆಘಾತವನ್ನು ಉಂಟು ಮಾಡ್ತಾರೆ ಅಂತ ಇದೀಗ ದೊಡ್ಡ ಭವಿಷ್ಯವನ್ನು ನುಡಿದಿದ್ದಾರೆ ಬ್ರಹ್ಮಾಂಡ ಗುರೂಜಿ. ರಾಜಕೀಯದಲ್ಲಿ ಹಲ್ಲೋಲ ಕಲ್ಲೋಲ ಆಗುತ್ತೆ, ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳುತ್ತೆ, ಅಧಿಕಾರಿಗಳು ಭಯ ಬೀಳ್ತಾ ಇದ್ದಾರೆ, ಸಾವು ನೋವು ಹೆಚ್ಚಾಗುತ್ತೆ, ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ದೊಡ್ಡ ಸಂಕಷ್ಟ ಕರ್ನಾಟಕ ರಾಜ್ಯಕ್ಕೆ ಎದುರಾಗುತ್ತೆ ಅಂತ ಹೇಳಿ ಬ್ರಹ್ಮಾಂಡ ಗುರೂಜಿ ದೊಡ್ಡ ಭವಿಷ್ಯವನ್ನು ನುಡಿದಿದ್ದಾರೆ. ಹೌದು, ರಾಜಕೀಯದಲ್ಲಿ ಬೆಳವಣಿಗೆ ಕುಂಠಿತಗೊಂಡಿದ್ದಂತಹ ಸನ್ನಿವೇಶದಲ್ಲಿ ಸಿಎಂ ಆಗಿದ್ದಂಥ ಸಿದ್ದರಾಮಯ್ಯನವರು ಚೇತರಿಸಿಕೊಂಡು ಒಂದು ಸಂಘವನ್ನು ದೊಡ್ಡ ಮಟ್ಟದ ಯಶಸ್ಸನ್ನು ತಂದರು. ಗ್ಯಾರಂಟಿ ಯೋಜನೆಯ ಬಳಿಕ ಕಾಂಗ್ರೆಸ್ ಅಧಿಕಾರವನ್ನು ಪಡೆದುಕೊಳ್ತು. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಆಪ್ತರ ಬಡ ಪ್ರಬಲಶಾಲಿಗಳಾಗಿ ಓಟನ್ನು ಪಡೆದುಕೊಂಡು ಜನ ಪ್ರೀತಿ ವಿಶ್ವಾಸವನ್ನು ಗೆದ್ದು ಇದಕ್ಕೆ ಅಧಿಕಾರವನ್ನು ವಹಿಸಿಕೊಂಡಿದೆ. ಆದರೆ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಆಡಳಿತ ಜನ ಇಷ್ಟಪಡ್ತಾ ಇದ್ರು. ಇದೀಗ 3 ವರ್ಷ ಆದ ಬಳಿಕ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಆಡಳಿತ ಇಷ್ಟ ಆಗ್ತಾ ಇಲ್ಲ ಅಂತ ಒಂದೇ ವಾರಕ್ಕೆ ಜನ ಮಾತನಾಡಿಕೊಳ್ಳುವ ಪರಿಸ್ಥಿತಿಗೆ ಡಿ ಕೆ ಶಿವಕುಮಾರ್ ತಂದುಕೊಂಡಿದ್ದಾರೆ. ನಿಜಕ್ಕೂ ರಾಜಕೀಯದಲ್ಲಿ ದೊಡ್ಡ ಒಂದು ಗಲಾಟೆ ನಡೀತಾ ಇದೆ ಸಚಿವ ಸ್ಥಾನಕ್ಕಾಗಿ. ಆದರೆ ಬ್ರಹ್ಮಾಂಡ ಗುರೂಜಿಯ ಭವಿಷ್ಯ ಸತ್ಯವಾಗುತ್ತಾ? ಇಲ್ಲಿ ನಡೆಯುತ್ತಿರುವಂತಹ ಚರ್ಚೆಗಳು ಏನು, ನಡೆಯುತ್ತಿರುವ ಬೆಳವಣಿಗೆಗಳು ಏನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ರಾಜಕೀಯದಲ್ಲಿ ಒಂದು ಹಂತದ ಬೆಳವಣಿಗೆ ಶುರು ಆಗಿದೆ. ಹೊಸ ಪ್ರತಿಭೆ, ಹೊಸ ಸಚಿವ ಸ್ಥಾನ, ಹೊಸ ಸಂಪುಟ, ಇವೆಲ್ಲವನ್ನ ನೋಡ್ತಾ ಇದ್ರೆ ಅನುಭವ ಇದೆಯೋ ಇಲ್ಲವೋ ಅನ್ನುವಂಥ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಬೆನ್ನಲ್ಲೇ ಇದೀಗ ಕೆಲವೊಂದಿಷ್ಟು ಆಪ್ತರು, ಕೆಲವೊಂದಿಷ್ಟು ಶಾಸಕರು ಗುದ್ದಾಡ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ. ನನಗೆ ಆ ಸ್ಥಾನ ಬೇಕು, ಈ ಸ್ಥಾನ ಬೇಕು ಅಂತೇಳಿ ಹೈಕಮಾಂಡ್ ಮೆಟ್ಲೇರಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಕಂಟ್ರೋಲ್ ಮಾಡುವಂಥ ಶಕ್ತಿನೇ ಇಲ್ಲ. ಹಾಗಾಗಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ, ಡಿ ಕೆ ಶಿಗೆ ಪವರ್ ಇಲ್ವಾ, ಅಧಿಕಾರ ಹೇಗೆ ನಿಭಾಯಿಸಬೇಕು ಅನ್ನುವ ಅರಿವೇ ಇಲ್ವಾ ಅನ್ನೋದು ಜನರ ಅಭಿಪ್ರಾಯ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಕಂಟಕ ಎದುರಾಗಿದೆ ಅಂತ ಹೇಳಿ ಕೆಲವೊಂದಿಷ್ಟು ಜ್ಯೋತಿಷಿಗಳು ಮಾತನಾಡಿದ್ರು, ಹೇಳಿದ್ರು ಕೂಡ ಹೌದು. ಇದೀಗ ಬ್ರಹ್ಮಾಂಡ ಗುರೂಜಿ, ಫೇಮಸ್ ಆಗಿದ್ದಂಥ ಗುರೂಜಿಯವರು ಇವತ್ತು ಡಿ ಕೆ ಶಿ ವಿರುದ್ಧವಾಗಿ ದೊಡ್ಡ ಭವಿಷ್ಯವನ್ನು ನುಡಿದಿದ್ದಾರೆ. ಸೊ ಇವತ್ತು ಏಕಾಏಕಿ ಡಿ ಕೆ ಶಿಯ ಅಧಿಕಾರದ ಬಗ್ಗೆ ಮಾತನಾಡ್ತಾ, ಡಿ ಕೆ ಶಿಯ ಒಂದು ರಾಜಕೀಯ ಬೆಳವಣಿಗೆಯ ಬಗ್ಗೆ ಮಾತನಾಡ್ತಾ ಇದ್ದಂಥ ಬ್ರಹ್ಮಾಂಡ ಗುರೂಜಿಯವರು ರಾಜಕೀಯ ಬೆಳವಣಿಗೆ ದೊಡ್ಡ ಕಂಟಕ ಆಗುತ್ತೆ. ಡಿ ಕೆ ಶಿವಕುಮಾರ್ ವಹಿಸಿಕೊಂಡಂಥ ಅಧಿಕಾರ ಅವರ ಗಳಿಗೆ ಯಾವ ಕೂಡ ಸರಿ ಇಲ್ಲ. ಶನಿ ಕಾಟ ಜಾಸ್ತಿ ಆಗುತ್ತೆ. ಇವರು ಅಧಿಕಾರ ವಹಿಸ್ಕೊಂಡ ಮೇಲೆ ಅಧಿಕಾರಿಗಳೆಲ್ಲರೂ ಕೂಡ ಸಾವು ನೋವುಗಳಾಗ್ತವೆ. ಜನರ ಪರಿಸ್ಥಿತಿ ಹದಗೆಡುತ್ತದೆ. ಜನರ ಸಮಸ್ಯೆ ಬಗೆಹರಿಸಲಿಕ್ಕೆ ಕಷ್ಟ ಆಗುತ್ತೆ. ಡಿ ಕೆ ಶಿವಕುಮಾರ್ ದೊಡ್ಡ ಸಂಕಷ್ಟವನ್ನ ಎದುರುಪಾಡಿಸ್ತಾರೆ. ಡಿ ಕೆ ಶಿ ವಹಿಸಿಕೊಂಡಂಥ ಅಧಿಕಾರದ ಗಳಿಗೆ ಸರಿ ಇಲ್ಲ. ಡಿ ಕೆ ಶಿಗೆ ಮತ್ತಷ್ಟು ಜಾಸ್ತಿ ಕಂಟಕ ಶುರು ಆಗುತ್ತೆ ಅಂತ ಹೇಳಿ ಏಕಾಏಕಿ ಇದ್ದಂಥ ಒಂದು ಭವಿಷ್ಯವನ್ನ ಬ್ರಹ್ಮಾಂಡ ಗುರೂಜಿ ನುಡಿದಿರುವಂಥದ್ದು ನಿಜಕ್ಕೂ ಶಾಕ್ ಅಂತಾನೆ ಹೇಳ್ಬೋದು. ಹೌದು, ಕುಸ್ತಿಗಾಗಿ ಯಾರೆಲ್ಲ ಜಗಳ ಆಡ್ತಾರೆ ಅಂದರೆ ನಿಜಕ್ಕೂ ಅಧಿಕಾರ ಅನ್ನೋದು ಕೇವಲ ಕ್ಷಣಿಕ. ಆದರೆ ಈ ಒಂದು ಕ್ಷಣಿಕಕ್ಕೆ ಜನ ಗುದ್ದಾಟ, ದ್ವೇಷ ಎಲ್ಲವೂ ಕೂಡ ನಡೀತಾ. ಆದರೆ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನು ನಾವು ನೋಡಿದ್ವಿ. ಏನಿದು ಬೆಳವಣಿಗೆ? ಸಿ ಎಂ ಆಗಿದ್ದಂತಹ ಸಿದ್ದರಾಮಯ್ಯನವರ ಜೊತೆ ಆಪ್ತರಾಗಿ ಎಲ್ಲ ಜೊತೆ ಒಡನಾಟ ಹೊಂದಿದ್ದಂಥ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಮೇಲೆ ಮಾತನಾಡುವ ಶೈಲಿಯೇ ಬೇರೆ, ಹಾಕಿಕೊಳ್ಳುವ ಬಟ್ಟೆಯೇ ಬೇರೆ, ನಡೆದುಕೊಳ್ಳುವ ರೀತಿಯೇ ಬೇರೆ.
ಹಿಂದೆ ಇದ್ದಂಥ ಸಿದ್ದರಾಮಯ್ಯನವ್ರ ಜೊತೆ ಇದ್ದಂಥ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಆಪೋಸಿಟ್ ಬಂದರೂ ಕೂಡ ಅವ್ರನ್ನ ಮಾತನಾಡಿಸ್ತಿರುವಂಥ ದುರಂಕಾರ ಹೆಚ್ಚಾಗೋಯ್ತು ಅನ್ನೋದು ಅವರ ಅಭಿಮಾನಿಗಳು ಮಾತನಾಡ್ಕೊಳ್ತಿರುವಂಥದ್ದು. ಸದ್ಯ ಮಳೆ ಬೆಳೆ ಆಗ್ತಾ ಇಲ್ಲ, ರಾಜಕೀಯದಲ್ಲಿ ಜನರ ಸಮಸ್ಯೆಗಳನ್ನು ಕೇಳೋರೇ ಇಲ್ಲ. ಅಧಿಕಾರ ಹಣ ಇದ್ರೆ ಸಾಕು ಈ ರಾಜಕೀಯ ವ್ಯಕ್ತಿಗಳಿಗೆ ಅನ್ನೋದು ಜನ ತೀರ್ಮಾನ ಮಾಡ್ಕೊಳ್ಬಿಟ್ಟಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ರಾಜಕೀಯ ವಹಿಸಿಕೊಂಡ ಮೇಲೆ, ಅಧಿಕಾರ ವಹಿಸಿಕೊಂಡ ಮೇಲೆ, ಡಿ ಕೆ ಸಿ ಸರ್ಕಾರ ಆದ ಮೇಲೆ ಏನೆಲ್ಲ ಬೆಳವಣಿಗೆಗಳಾದವು, ಏನು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಆಡಳಿತ ಹೇಗೆ ನಿಭಾಯಿಸ್ತಾ ಇದ್ದಾರೆ ಅಂತ ಜನ ಕೂತಲ್ಲೇ ನೋಡಿಕೊಳ್ತಾ ಇದ್ದಾರೆ. ಮುಂದೊಂದು ದಿನ ತಕ್ಕ ಪಾಠ ಕಲಿಸ್ತಾರೆ. ಆದರೆ ಡಿ ಕೆ ಶಿಗೆ ಸಂಕಷ್ಟ ಎದುರಾಗುತ್ತೆ, ಕಾಂಗ್ರೆಸ್ ಪತನ ಆಗುತ್ತೆ, ಶಾಸಕರು ದಿಕ್ಕಾಪಾಲಾಗ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ದೊಡ್ಡ ಜಗಜಾಂತರ ವ್ಯವಸ್ಥೆ ಕೂಡ ಅಲ್ಲಿ ನಡೆಯಬಹುದು ಅನ್ನೋದು ಭವಿಷ್ಯವನ್ನು ನುಡಿದಂಥ ಬ್ರಹ್ಮಾಂಡ ಗುರುಜಿಯ ವಾದವಾಗಿದೆ. ಕಾದು ನೋಡೋಣ, ಭವಿಷ್ಯವನ್ನು ನುಡಿದಂಥ ಬ್ರಹ್ಮಾಂಡ ಗುರುಜಿಯ ಭವಿಷ್ಯ ನಿಧ ಆಗುತ್ತಾ, ಡಿ ಕೆ ಶಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ, ಜನರ ಪರಿಸ್ಥಿತಿ ಹೇಗಾಗುತ್ತೆ, ಅಧಿಕಾರಿಗಳ ಪರಿಸ್ಥಿತಿ ಹೇಗಾಗುತ್ತೆ, ಆರ್ಥಿಕ ವ್ಯವಸ್ಥೆ ಹೇಗಾಗುತ್ತೆ, ಎಲ್ಲವನ್ನ ಕೂಡ ನಾವು ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಯಾರೆಲ್ಲ ಡಿ ಕೆ ಶಿವಕುಮಾರ ಅಭಿಮಾನಿಗಳಿದ್ದೀರಿ, ಯಾರೆಲ್ಲ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಇಷ್ಟಪಡ್ತಿದ್ದೀರಿ, ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.